ಮಾಡಿರುವಂತಹ ನಮ್ಮ ಎಲ್ಲ ಕುಲು ಬಾಂಧವರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಾಥ್ ಕೊಟ್ಟು ನೆರವೇರಿಸಿರುವಂತಹ ನಿಮ್ಮೆಲ್ಲರೂ ಕೂಡ ಹಾಗೂ ಎಲ್ಲ ಹಿರಿಯರು ಮುಖಂಡರು ಮತ್ತು ಅತಿ ಹೆಚ್ಚಾಗಿ ಹೇಳಬೇಕಂದ್ರೆ ನಮ್ಮ ಜಯಮ್ಮ ಅವರು ಈ ಕಾರ್ಯಕ್ರಮಕ್ಕೆ ಏನು ಒಂದು ಧ್ವನಿ ಕೂಡಿಸಿ ಈ ಕಾರ್ಯಕ್ರಮ ಮುಳಬಾಗಿಲು ತಾಲೂಕಿನಲ್ಲಿ ಒಳ್ಳೆ ಯಶಸ್ವಿ ಕಾಣಲಿ ಅಂತ ಏನು 15 ದಿನದಿಂದ ಕೂಡ ಅವರು ಒಂದು ಜವಾಬ್ದಾರಿ ವಹಿಸಿಕೊಂಡು ಅತಿ ಹೆಚ್ಚಿನ ರೀತಿಯಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಕಾರ್ಯಕ್ರಮ ಯಶಸ್ವಿ ಕಾಣಲಿ ಅಂತ ಮಾಡಿದರೆ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಏನು ಈಗ ಜಾತಿ ಭೇದ ಎಲ್ಲ ಬಿಟ್ಟು ಕೆಂಪೇಗೌಡ ಜಯಂತಿಗೆ ಈ ಸುತ್ತಮುತ್ತ ಗ್ರಾಮಗಳಿಂದ ಬಂದಿರುವಂತ ಇನ್ನೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಈ ದಿನ ಏನು ಕೆಂಪೇಗೌಡರು ಆಚರಣೆ ನಾವು ಮಾಡ್ತಾ ಇದ್ದೀವಿ. ಏಕೆ ಮಾಡ್ತಾ ಇದೀವಿ ಅಂದ್ರೆ ಎಷ್ಟೋ ಜನ ಮಹಾನೀಯರು ನಮ್ಮಕ್ಕೆ ಇವತ್ತು ನಾವು ಬೆಳೆದು ನಿಲ್ಲಬೇಕು ಅಂದ್ರೆ ಅವರ ಒಂದು ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ಮಾರ್ಗದರ್ಶನ ನಡೀತಾ ಇರೋದಕ್ಕೋಸ್ಕರ ನಾವು ಒಂದು ಆಡಳಿತ ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏನು ನಾವು ಕೆಂಪೇಗೌಡರ ಒಂದು ರೂಢಿ ಮಾಡಿಕೊಂಡು ಈಗ ಅಧಿಕಾರಗಳಲ್ಲಿ ಇರ್ತಾರಲ್ಲ ಅದು ಪ್ರತಿನಿಧಿಗಳಿಗನ ಆ ಒಂದು ಕಾರ್ಯರೂಪಗಳನ್ನು ಜನಗಳಿಗೆ ತಲುಪಿಸಿ ಒಳ್ಳೆ ಕಾರ್ಯರೂಪಗಳನ್ನು ನೀಡುತ್ತಾರೆ ಅಂತ ಭಾವಿಸುತ್ತಾ ಈ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರನ್ನು ಕರೆದು ಏನು 4 ಮಾತುಗಳು ಮಾತಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ 2 ಮಾತನ್ನು ನಾಯಕರನ್ನ ತುಳಿಯೋದ್ರಲ್ಲೇ ಅವ್ರದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಕುಮಾರಸ್ವಾಮಿ ಅವರು ಒಳ್ಳೆ ಆಡಳಿತ ಮಾಡ್ತಾ ಇದ್ರು. ಆ ಆಡಳಿತನ ಸಹಿಸ್ಕೊಳಕ್ ಆಗ್ಲಿಲ್ಲ ಬೇರೆ ಜನಾಂಗದವ್ರಿಗೆ. ಎಲ್ಲಿ ತಿರುಗಿ ಅವ್ರನ್ನ ಕುಮಾರಸ್ವಾಮಿನ ಡಿಗ್ರೇಡ್ ಮಾಡೋದು ಇದು ಮಾಡೋದು ಯಾವುದೋ ಒಂದು ಸಿಕ್ಕಾಕ್ಸೋಳೋದು. ಪಾಪ ಅವ್ರಿಗೆ ಮೆಜಾರಿಟಿ ಬರ್ಲಿಲ್ಲ. ಮೆಜಾರಿಟಿ ಬರ್ತಿದ್ದಾಗ ಇನ್ನ ಅವರು ಇವರು ಸಹಾಯ ತಗೊಂಡೇ ಮಾಡ್ಬೇಕು ಅನ್ನುತ್ತೆ. ಆದ್ರೂ ನಾವು ಕೊಟ್ಟ ಮಾತಂಗೆ ರೈತರ ಬೆಳೆಗಳ ಮತ್ತೆ ಸಾಲಗಳನ್ನ ಮನ್ನಾ ಮಾಡಿದ್ರು. ಅವ್ರು ಇನ್ನ ವಿದ್ಯಾರ್ಥಿಗಳಿಗೆ ಒಳ್ಳೆ ಪ್ರೋತ್ಸಾಹ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಇದು ಮಾಡಿದ್ರು. ಆದ್ರೆ ಇವೆಲ್ಲ ಈ ಫ್ರೀ ಪಾಕೆಟ್ಲೆಲ್ಲ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಒಳ್ಳೆ ಆಡಳಿತ ಕೊಡೋರಿಗೆ ನಾವು ಅಧಿಕಾರ ಕೊಡಲ್ಲ. ಮತ್ತೆ ಕರೆಂಟ್ ವಿದ್ಯುತ್ ಶಕ್ತಿ ಫ್ರೀ ಅಂತ ಏನು ಅವ್ರ ಅಪ್ಪನ ಮನೆಯಿಂದ ಕೊಡ್ತಾರಲ್ಲ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮೆಲ್ಲರ ಒಕ್ಕಲಿಗರ ಸಂಘದ ಪರವಾಗಿ ಅವರಿಗೆ ಮುರುಗಿ ಗ್ರಾಮ ಪಂಚಾಯತ್ ವತಿಯಿಂದ ಆಚರಣಾ ಸಮಿತಿ ಪರವಾಗಿ SC PUC ಮತ್ತೆ ಪ್ರಗತಿ PUC 546 ಅಂಕ ಈ ಎಲ್ಲ ಶಾರದಮ್ಮ ಮೇಡಮ್ ಅವರು ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಸಹ ದೊಡ್ಡದಾದ ಕಾರ್ಯಕ್ರಮ ಜಯಲಕ್ಷ್ಮಕ್ಕ ಅವ್ರು ಇಟ್ಕೊಂಡಿದ್ದಾರೆ. ಅವರು ಈ ಒಂದು ವೇದಿಕೆಯನ್ನ ಆಯೋಜಿಸಿ ಮಹಿಳಾ ನನ್ನ ಮಕ್ಕಳಿಗೆ ಒಂದು ಪುರಸ್ಕಾರವನ್ನ ಶಿಕ್ಷಣವಾಗಿ ಒಂದು ಕೊಡುಗೆಯನ್ನ ಕೊಡ್ತಾ ಇದ್ದೀನಿ. ಆ ಕೊಡುಗೆಯನ್ನ ಎಲ್ಲಾ ಮಕ್ಕಳೆಲ್ಲ ಅಂದರೂ ಸಹ ಅವರ ಪೋಷಕರು ಸ್ವೀಕರಿಸಿದ್ದಾರೆ. ಎಲ್ಲಾ ಮಕ್ಕಳು ಸಹ ಅವರು ಈ ರೀತಿನೇ ಇನ್ನೂ ಉನ್ನತವಾಗಿ ಅತ್ಯುತ್ತಮ ಅಂಕಗಳನ್ನ ಪಡೆಯುವುದರ ಮೂಲಕ ಯಶಸ್ವಿಗೊಳಿಸಲಿ ಅಂತ ಹೇಳ್ಬಿಟ್ಟು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಕ್ಕಳು ಎಲ್ಲೇ ಇದ್ರು ಸಹ ಅವರಿಗೆ ನಮ್ಮ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರ ಆಶೀರ್ವಾದ ಇರುತ್ತೆ ಅಂತ ಹೇಳ್ಬಿಟ್ಟು ಅವರ ಪೋಷಕರಲ್ಲಿ ಮನವಿ ಮಾಡ್ತಾ ನನ್ನ ಕೊಡುಗೆಯನ್ನ ಮಕ್ಕಳಿಗೆ ಸೇರಿಸ್ಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಮತ್ತೆ ಮೇಡಮ್ ಅವರು ಆ ಪ್ರೈಸ್ ನೀಡ್ತಾ ಇದ್ದಾರೆ. ಕ್ಯಾಶ್ ಪ್ರೈಸ್ ಮತ್ತು ಇನ್ಕಮ್ ಸರ್ ಅವರು ಕೆಂಪೇಗೌಡರ ಬಗ್ಗೆ ಪ್ರಬಂಧದಲ್ಲಿ ಪ್ರಥಮ ಸ್ಥಾನ ತೃತೀಯ ಸ್ಥಾನವನ್ನು ಪಡೆದಿರುವ ಮಕ್ಕಳಿಗೆ ಧನ್ಯವಾದಗಳು. ಹಂಗೆ ನಿಂತ್ಕೊಳ್ಳಿ ಗ್ರೂಪ್ ಫೋಟೋ. ಶಾಲೆಯ ಮಕ್ಕಳಿಗಿಂತ ಹೆಚ್ಚಾಗಿ ಉತ್ಸಾಹಿಗಳಾಗಿ ಈ ಒಂದು ಕೋಲಾಟವನ್ನು ಅವರು